ಚೇಳೂರು, ಚಾಕವೇಲು, ಶಿವಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗಳಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ 99% ಹಾಕುವ ಮೂಲಕ ಸಂಪೂರ್ಣ ಯಶಸ್ವಿ ಮಾಡಲಾಗಿದೆ ಅಂತ ಆರೋಗ್ಯ ಇಲಾಖೆ ಆಡಳಿತಾಧಿಕಾರಿ ಸಿ. ಸುಜಿತ್ ರೆಡ್ಡಿ ಹೇಳಿದರು. ಚೇಳೂರು ಎಂಜಿ ವೃತ್ತದಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಪಲ್ಸ್ ಪೋಲಿಯೋಗೆ ಮಗುವಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿ 5 ವರ್ಷದೊಳಗಿನ 2050 ಮಕ್ಕಳಿದ್ದು 2041 ಮಕ್ಕಳಿಗೆ ಲಸಿಕೆ ಹಾಕಲಾಗಿದೆ ಎಂದರು. ವೈದ್ಯಾಧಿಕಾರಿ ಡಾಕ್ಟರ್ ಭಾಸ್ಕರ್ ಮಾತನಾಡಿ, ಡಿಸೆಂಬರ್ 21ರಂದು ಮೊದಲ ದಿನ ಬೂತ್ ಮಟ್ಟದಲ್ಲಿ ಲಸಿಕೆ ಹಾಕಲಾಗುವುದು. ಇದಕ್ಕಾಗಿ ವಿಶೇಷ ತಂಡಗಳನ್ನು ರಚಿಸಲಾಗಿತ್ತು. ಡಿಸೆಂಬರ್ 21ರಿಂದ 23ರವರೆಗೆ ಮನೆಗಳಿಗೆ ತಂಡ ತೆರಳಿ ಮಕ್ಕಳಿಗೆ ಲಸಿಕೆ ಹಾಕ್ತಿದೆ. ಪ್ರಥಮ ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ವಿವಿಧ ಭಾಗಗಳಲ್ಲಿ 13 ಬೂತ್ಗಳನ್ನು ತೆರೆಯಲಾಗಿದ್ದು, ಯಾವುದೇ ಕಾರಣಕ್ಕೂ 5 ವರ್ಷದೊಳಗಿನ ಮಕ್ಕಳು ಲಸಿಕೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಲಾಗುವುದು ಎಂದರು. ರಾಷ್ಟ್ರೀಯ ಕಾರ್ಯಕ್ರಮದ ಪಲ್ಸ್ ಪೋಲಿಯೋ ಲಸಿಕೆ ಕಟ್ಟಕಡೆಯ ಮಗುವಿಗೂ ಹಾಕಿ ಅಂಗವಿಕಲತೆಯನ್ನು ಹೋಗಲಾಡಿಸುವಂತೆ ಸರ್ಕಾರ ಹೇಳಿದ ಮಾತನ್ನು ನಿಜವಾಗಿಸಿ ಊರಿಗೆ ದೂರಾದ ಜಮೀನುಗಳ ಹತ್ತಿರ ಇರುವ ಶೆಡ್ಗಳು ಹಾಕಿಕೊಂಡು ತಾತ್ಕಾಲಿಕವಾಗಿರುವ ವಲಸೆ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಪಾಳ್ಯಕೆರೆ ಅಂಬೇಡ್ಕರ್ ಕಾಲೋನಿಯ ಆರೋಗ್ಯ ಕಾರ್ಯಕರ್ತೆ ಸುಗುಣಮ್ಮ, ಅಂಗನವಾಡಿ ಕಾರ್ಯಕರ್ತೆ ಆರ್. ನಾಗರತ್ನಮ್ಮ ಅವರಿಗೆ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲ ಕಡೆ ಬೂತ್ ಬಿಟ್ಟಿದ್ದೀವಿ. ನಮ್ಮ ತಾಲೂಕಲ್ಲಿ ಎಲ್ಲ 3 BHC ಬರೋದು ಎಲ್ಲ ಕಡೆ ಇಟ್ಟಿದ್ದೀವಿ. ಒಂದು ಅಂದಾಜಾಗಿ 3,500 ಮಕ್ಕಳಿಗೆ ಇವತ್ತು ಹಾಕಬೇಕು ಅಂತ ಅಂದ್ಕೊಂಡು ಎಲ್ಲ ಕಡೆ ನಡೆಸ್ತಾ ಇದ್ದೀವಿ. ಇದನ್ನು ನಿಮ್ಮ ಕಡೆಯಿಂದ ಸಹಕಾರ ಕೊಟ್ಟು ವಿಜಯ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಮಕ್ಕಳಿಗೂ ಹಾಕಿಸ್ಬೇಕು. ಅದಕ್ಕೆ ಹಾಕ್ಸ್ಕೊಂಡಾದ್ಮೇಲೆ ಅವ್ರು ಹಾಕ್ಸ್ಕೊಂಡಿದ್ದಾರೆ ಅಂತ ಬೆರಳಿಗೆ ಒಂದು ಮಾರ್ಕಿಂಗ್ ಹಾಕ್ತೀವಿ. ಅದನ್ನು ಹಾಕ್ಸ್ಕೊಂಡು ಯಾರು ಮಿಸ್ ಆಗ್ತೀರಾ ನೋಡ್ಕೋಬೇಕು. ನಮ್ಮದರಲ್ಲಿ ಪೋಲಿಯೋ ಬರ್ದಿರ ನಿವಾರಣೆ ಮಾಡೋಕ್ಕೆ ಇದನ್ನು ಮತ್ತೆ ಒಂದು 3 ವರ್ಷ ಗ್ಯಾಪ್ ಆದಮೇಲೆ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಮುಂದೆ ಬರಬಾರ್ದಂದರೆ ಇವಾಗ ಮಕ್ಕಳಿಗೆ ಹಾಕ್ಸಿದ್ರೆ ಯಾವತ್ತೂ ಬರಲ್ಲ. ನಮ್ಮ ಜನ ಎಲ್ಲ ಚೆನ್ನಾಗಿರ್ತಾರೆ. ನಾನು 3 BHCಯಿಂದನೂ ಎಲ್ಲ ಕಡೆ ಎಲ್ಲ ಸಬ್ ಸೆಂಟರು ಎಲ್ಲ ಬೂತಲ್ಲೂ ಮಾಡಿಸ್ತಾ ಇದ್ದೀನಿ. ನೀವೆಲ್ಲ ಸಹಕಾರ ಕೊಟ್ಟು ನಮಗೆ ಸ್ವಲ್ಪ ವಿಜಯ ಮಾಡಿ. ಜೆ.ವಿ. ಧನಂಜಯ್, ಚೇಳೂರು, ರಾಯಲ್ಸ್ ಕನ್ನಡ.